ಈ ಕುದುರೆನ ರಿವ್ಯೂ ಮಾಡಕ್ಕೆ ಈ ಕರಿ ಚಿರತೆ ಕರ್ಕೊಂಡ್ ಬಂದಿದ್ದೀನಿ ಇವತ್ತು. ಈ ಗಾಡಿನ ಏನಕ್ಕೆ ರಿವ್ಯೂ ಮಾಡ್ತಾ ಇದೀನಿ ಅಂತಂದ್ರೆ ಈ ಮಂತ್ ಅಲ್ಲಿ ಈ ಗಾಡಿ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಹತ್ರನೇ ಕೇಳ್ತಿದ್ದೀನಿ, ಎಕ್ಸ್ಪಲ್ 210 ಹೊಸದಾಗಿ ಲಾಂಚ್ ಆಗಿದಿಲ್ಲ, ಆ ಗಾಡಿನ ನಾನು ತಗೋಬೇಕಾ ಬೇಡವಾ ಅಂತ ಒಂದು ಕ್ವಶನ್ ಹಾಕಿರ್ತೀನಿ. ನೀವು ಎಷ್ಟು ಜನ ತಗೋಬೇಕು ಅಂತ ಹೇಳ್ತೀರಾ, ಎಷ್ಟು ಜನ ತಗೋಬಾರ್ದು ಅಂತ ಹೇಳ್ತೀರಾ, ಅದ್ರ ಮೇಲೆ ಡಿಸೈಡ್ ಮಾಡಿ ಈ ಗಾಡಿನ ಬೈ ಮಾಡ್ತೀನಿ. ಅದಲ್ಲದೆ ಮೇನ್ ಆಗಿ ನಾನು ಈ ಗಾಡಿ ಓಡಿಸೋಕೆ ನಿಜವಾಗ್ಲೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ನಾನು ಹಿಮಾಲಯ ಓಡಿಸಿದೀನಿ, ಎಜಿಡಿ ಗಾಡಿನೂ ಓಡಿಸಿದೀನಿ. ನಿಜವಾಗ್ಲೂ ಈ ಪ್ರೈಸ್ ರೇಂಜ್ ಅಲ್ಲಿ ಒಳ್ಳೆ ಕಂಫರ್ಟಬಲ್ ಇದೆ. ಅಂಡ್ ಮೇನ್ ಆಗಿ ಈ ಗಾಡಿ ಬಂದು 210cc ಲಿಕ್ವಿಡ್ ಕೂಲಿಂಗ್ ಇಂಜಿನ್. ಈ ಪ್ರೈಸ್ ರೇಂಜ್ ಗೆ ಸೀರಿಯಸ್ ಆಗಿ ಹೇಳ್ತೀನಿ, ಲಿಕ್ವಿಡ್ ಕೂಲಿಂಗ್ ಇಂಜಿನ್ ಸೀರಿಯಸ್ ಆಗಿ ಯಾವ ಗಾಡಿಲೂ ಬರಲ್ಲ. ಅದಲ್ಲದೆ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಸಕ್ಕತ್ತಾಗಿದೆ ಗುರು ಈ ಗಾಡಿಲಿ. ಅಂಡ್ ಟಾರ್ಕ್ ವಿಷಯಕ್ಕೆ ಬಂದ್ರೆ ಈ ಗಾಡಿಲಿ 20.4 Nm ಟಾರ್ಕ್ ಸಕ್ಕತ್ತಾಗಿದೆ ಗುರು. ಎಕ್ಸಿಲಿಟಿ ಹೆಂಗ್ ಕೊಡ್ತೀವಿ ಆ ತರ ರೈಸ್ ಆಗ್ತೈತೆ. ಗಾಡಿನ ಒಂದ್ಸಲ ನಾವು ಫಾಸ್ಟ್ ಆಗಿ ಹೋಗಿ ಅಥವಾ ಯಾವ್ದಾದ್ರು ಒಂದು ಸಡನ್ ಟೈಮ್ ಅಲ್ಲಿ ಬ್ರೇಕ್ ನ ಹಿಡಿದಾಗ ತುಂಬಾ ಕಂಫರ್ಟಬಲ್ ಆಗಿ ಗಾಡಿ ನಿಲ್ತಾ ಇದೆ. ಮೇನ್ ಆಗಿ ಅದೇ ರೀಸನ್. ಸೊ ಆಕ್ಚುಲಿ ಈ ಗಾಡಿನ ದಿತಿ ಪ್ರೀಮಿಯಂ ಮೈಸೂರು ಅವರು ಸರಸ್ವತಿಪುರಂ ಅಲ್ಲಿ ಇದೆ ಇವ್ರ ಶೋರೂಮ್. ಅವ್ರು ಕರೆದಿದ್ರು ಲಾಸ್ಟ್ ವೀಕೆನೆ ರಿವ್ಯೂ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗಿದೆ ಗುರು ಶೋರೂಮ್ ಕೂಡ, ಒಂದ್ಸಲ ವಿಸಿಟ್ ಮಾಡಿ. ಅದಲ್ಲದೆ ಈ ಗಾಡಿ ಅಂತೂ ಬಯರ್ಸ್ ಅಂತೂ ಬಜೆಟ್ ಫ್ರೆಂಡ್ಲಿ ಅಂಡ್ ತುಂಬಾ ಕಂಫರ್ಟಬಲ್ ಆಗಿದೆ. ವೀಲ್ ಪ್ರಾಬ್ಲಮ್ ಆಲ್ರೆಡಿ ಹೇಳಿದೀನಿ. ಜಾಸ್ತಿ ಆಫ್ ರೋಡಿಂಗ್ ಮಾಡ್ತೀನಿ ಅಂದ್ರೆ ವೀಲ್ ನ ಚೇಂಜ್ ಮಾಡಿಸ್ಕೊಂಡು ಆಫ್ ರೋಡ್ ವೀಲಿಂಗ್ಸ್ ಬರುತ್ತೆ, ಅದನ್ನ ಚೇಂಜ್ ಮಾಡ್ಕೊಂಡು ಬೇಕಾದ್ರೆ ನೀವು ಓಡಿಸಬಹುದು.